ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಾಸಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಎಂದಿನಂತೆ ಮತ್ತೆ ವಿಚಾರಧಾರೆಗಳು ಹರಿದು ಬರ್ತಾ ಇದೆ, ಸಾಕಷ್ಟು ಡಿಸ್ಕಷನ್ಸ್ ಅದು ಆಗ್ತಾ ಇದೆ. ಹಾಗೆಯೇ ಕಾಪರ್ ಡೈರಿ ಬಗ್ಗೆ ವಿಚಾರಿಸ್ಕೊಳ್ತಾ ಇದ್ದೀರಾ. ಹಾಗೆಯೇ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡೋ ಒಂದು ಆಲೋಚನೆಗೆ ತಮ್ಮ ಪ್ರೋತ್ಸಾಹ ಹರಿದು ಬರ್ತಾ ಇದೆ. ನಾನು ಹೇಳೋದಿಷ್ಟೇ, ನನಗೆ ನಿಮಿತ್ತ ಇರುವ ಸಮಯದಲ್ಲಿ ಇದನ್ನು ಮಾಡುತ್ತಾ ಇದ್ದೇನೆ. ದಯಮಾಡಿ ವ್ಯತ್ಯಯ ಉಂಟಾದರೆ ಕ್ಷಮಿಸಿ. ಭಾಳಷ್ಟು ಜನ ಉಂಗುರದ ಬಗ್ಗೆ ಕೇಳ್ತಾ ಇದ್ದೀರಿ. ಡೇಟ್ ನಾನು ಏಪ್ರಿಲಲ್ಲಿ ಖಂಡಿತ ಸ್ಟಾರ್ಟ್ ಮಾಡ್ತೀನಿ, ಏಪ್ರಿಲ್ 25 ನಂತರ. ಆಮೇಲೆ ಕಾಪರ್ ಡೈರಿ ಸಿಕ್ಕಿದೆ. ಆ ಡೈರಿಯಲ್ಲಿ ಪ್ರಿಂಟ್ ಹಾಕ್ಸಿರೋದು ಕೆಲವು ಅಂಶಗಳನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡು ನಿಮ್ಗೆ ಹೇಳಬೇಕಾಗತ್ತೆ. ಯಾಕೆಂದರೆ ಆ ಇಂಗ್ಲೀಷ್ ಬೇರೆ, ಈ ಇಂಗ್ಲೀಷ್ ಬೇರೆ. ಕಾಪರ್ ಡೇ ಟೈಮಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬಾಬಾ ಇರುವಾಗ ಬರತಕ್ಕಂಥ ಡೈರಿ. ಇನ್ನು ಶುರು ಮಾಡೋಣ ನಮ್ಮ ಶ್ರೇಷ್ಠ ಕಾರ್ಯಕ್ರಮ, 71ನೇ ಕಾರ್ಯಕ್ರಮ, ನಿಮ್ಮ ಪ್ರಶ್ನೆ ಸಾಯೋತ್ತರ ಕಾರ್ಯಕ್ರಮ ಈಗೋ ಇಲ್ಲಿದೆ. ಸೊ ಇವತ್ತು ಯಾರ್ಯಾರು ಕೇಳಿದ್ದಾರೆ ಅಂತ ಹೆಸರನ್ನು ಓದ್ಬಿಡ್ತೀನಿ. ಸೊ ಕೊಟ್ರಮ್ಮ ಅವರು ಕೇಳಿದ್ದಾರೆ. ನೆಕ್ಸ್ಟು ರಾಜು ಭಟ್ ಕಡಕೋಳ್ ಅವರು ಕೇಳಿದ್ದಾರೆ. ನೆಕ್ಸ್ಟ್ ರಶ್ಮಿ ಮೈಸೂರು, ಮಲ್ಲು ಬಾಗಲ್ಕೋಟ್, ಅರ್ಪಿತಾ, ಅವಿನಾಶ್, ಕಾವ್ಯ ಶಿರಗೊಪ್ಪದಿಂದ ಕೇಳಿದ್ದಾಳೆ. ಬಂಟ್ವಾಳದಿಂದ ತುಂಬ ದಿನ ಆಯಿತು, ಉಮೇಶ್ ಕೇಳಿರಲಿಲ್ಲ, ಮತ್ತೆ ಕೇಳಿದ್ದಾರೆ. ರಾಜು ಆಚಾರ್ ಕೇಳಿದ್ದಾರೆ. ಮಮತಾ ಜೋಗಳೇಕರ್ ಕೇಳಿದ್ದಾಳೆ ಮತ್ತು ಸಂಗಮ್ಮ ಕೇಳಿದ್ದಾಳೆ. ನಮ್ಮೂರ ಕಡೆ ಇರಬೇಕು, ಗೊತ್ತಿಲ್ಲ. ಸೊ ಶುರು ಮಾಡೋಣವಾ ಎಲ್ರಿಗೂ. ಹೇಗೆ ವಾರ ಬೇಗ 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 ಬರ್ತಾ ಇದೆ. ಗುರುವಾರ ಆಯಿತು ಅಂದರೆ ಗುರುವಾರ ಬರುತ್ತೆ, ಗುರುವಾರ ಆಯಿತು ಅಂದರೆ ಗುರುವಾರ ಬರ್ತಾ ಇದೆ. ಒಂದು ಏನು ಅಂತಂದರೆ, ಈ ಕಾರ್ಯಕ್ರಮ ಶುರು ಮಾಡಿ 1.5 ವರ್ಷ ಆಗ್ತಾ ಬಂತು. ಆಮೇಲೆ ನಾನು ಸಮರ್ಥ ಪೂಜೆ ಮಾಡಿ ಎಷ್ಟು ವರ್ಷ ಆಯಿತು ಅಂತ ಕೇಳ್ತಾ ಇದ್ದೀರಿ. ಮೊದಲಿಂದ ಏನು ಮಾಡ್ತಾಯಿಲ್ಲ, ಇತ್ತೀಚೆಗೆ ಅಷ್ಟೇ ಸ್ವಾಮಿ ಸಮರ್ಥರು ನನ್ನ ಲೈಫಲ್ಲಿ ಬಂದು 3 ವರ್ಷ ಆಯಿತು ಕಣ್ರಿ. 3 ವರ್ಷದಲ್ಲಿ 3 ಸಲ ಶಿರಡಿಗೆ ಅಕ್ಕಲಕೋಟೆಗೆ ಕರ್ಕೊಂಡು ಹೋಗಿದ್ದಾರೆ ಸ್ವಾಮಿ. ಜನವರಿಲಿ ಅಥವಾ ಡಿಸೆಂಬರಲ್ಲಿ 3ನೇ ಸರ್ತಿ ಆಯಿತು. ಈಗ ಮತ್ತೆ ಹೋಗುವ ಪ್ರಯತ್ನದಲ್ಲಿ ಇದ್ದೇನೆ. ಸ್ವಾಮಿಯ ಆಜ್ಞೆ ಆಗಬೇಕು. ಓಕೆ, ಶುರು ಮಾಡೋಣ. ರಾಜು ಬಂಟ್ವಾಳ್ ಆಯಿತಾ, 117 117 ಏನು ಹೇಳ್ತಾ ಇದ್ದಾರೆ ನೋಡೋಣ. ಬಾಬಾ 117 ರಾಜು ಅವರೇ, ಬಂಟ್ವಾಳದಲ್ಲಿ ಮಳೆ ಆಗಿದೆಯಾ? ನಿಮ್ಮೂರಿನವರೇ ಉಮೇಶ್ ಅನ್ನೋರು ಕೇಳ್ತಾ ಇದ್ದಾರೆ ಕ್ವಶನ್ನು, ಅವರು ಸಹ. 117 ರಾಜು, ರಿಮೆಂಬರ್ ಯುವರ್ ಪ್ರಸೆಪ್ಟರ್ ಗುರು, ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಡಿಸೈರ್ಡ್ ಬೈ ಯು, ವರ್ಕ್ ವಿಲ್ ಬಿ ಡನ್ ಸೂನರ್ ಆನ್ ಅಲೊಕೇಶನ್ ಅಂತ ಬರ್ತಾ ಇದೆ. ಹೇಗೆ ವರ್ಕ್ ಅಲೋಕೇಟ್ ಆಗುತ್ತೆ ಆ ಥರ ನಿಮಗೆ ನಿಮ್ಮ ಗುರುವನ್ನು ನೆನಪಿಟ್ಕೊಂಡ್ರೆ ಹೂ ಎತ್ತಿದಾಗ ನಿಮ್ಮ ಕೆಲಸ ಆಗುತ್ತೆ ಅಂತ ಬರ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಕೊಟ್ರಮ್ಮ 63 ಕೇಳಿದ್ದಾಳೆ. ಕೊಟ್ರಮ್ಮ ಅವರು ಕೊಟ್ಟೂರಿಂದ. ಕೊಟ್ರಮ್ಮ ಅವರೇ ಏನು ಹೇಳ್ತಾ ಇದ್ದಾರೆ ನೋಡೋಣ. ಬಾಬಾ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ಲಾಸ್ಟ್ ವೀಕ್ ಕೇಳಿರಲಿಲ್ಲ ಕೊಟ್ರಮ್ಮ, ಈ ವಾರ ಕೇಳಿದಿರಿ. ರನ್ನಿಂಗ್ ಪ್ರಾಜೆಕ್ಟ್ ವಿಲ್ ಬಿ ಸ್ಟಾಪ್ಡ್, ಡೂ ನಾಟ್ ಗೆಟ್ ಡಿಸ್ಟರ್ಬ್ಡ್ ಡ್ಯೂ ಟು ಇಟ್. ರಿಮೆಂಬರ್ ಶ್ರೀ ಸಾಯಿ ವೆರಿ ಸೂನ್ ಯು ವಿಲ್ ಗೆಟ್ ಸಕ್ಸಸ್ ಅಂತ. ನಿಮ್ಮ ಪ್ರಾಜೆಕ್ಟು ಸ್ಟಾಪ್ ಆಗುತ್ತೆ, ಅದಕ್ಕೆ ನೀವು ಭಯಪಡೋ ಅಗತ್ಯವಿಲ್ಲ. ಸಾಯಿಯನ್ನು ಜ್ಞಾಪಿಸ್ಕೊಳ್ಳಿ, ನಿಮಗೆ ತಕ್ಷಣ ಸಕ್ಸಸ್ಸು ಸಿಗುತ್ತೆ ಅಂತ ಬರ್ತಾ ಇದೆ. ನೆಕ್ಸ್ಟ್ ಒಂದು ನಿಮಿಷ, ಪೇಜ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಇಲ್ಲಿ. ತಕ್ಷಣ ಫೋಲ್ಡ್ ಆಯ್ತು. ಎಸ್, ರಶ್ಮಿ ಮೈಸೂರು 509 ರಶ್ಮಿ, ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ರಶ್ಮಿ, ನೆಕ್ಸ್ಟ್ ಸೋಮವಾರ ನಾನು ಮೈಸೂರಿಗೆ ಪ್ರಯಾಣ ಬೆಳೆಸೋ ಒಂದು ಕಾರ್ಯಕ್ರಮವಿದೆ ನೋಡಿ. ನಿಮ್ಮ ಮನೆ ನಂಬರ್ ಕೊಟ್ಟರೆ ಫೋನ್ ಮಾಡ್ತೀನಿ. ನಾನು 2 ಡಿವೋಟೀಸ್ ಮನೆಗೆ ಹೋಗಬೇಕು, ನನ್ನ ಕೆಲಸವೂ ಸಹ ಇದೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಇಟ್ಕೊಂಡು ಮೈಸೂರಿಗೆ ಹೋಗಿರ್ತೀನಿ ನಾನು. ಸೊ 509 ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ. ರಿಮೆಂಬರ್ ಶ್ರೀ ಸಾಯಿ, ಯು ವಿಲ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ದ ಎಫೆಕ್ಟ್ ಆಫ್ ಬ್ಲೆಸ್ಸಿಂಗ್ಸ್ ಆಫ್ ಶ್ರೀ ಸಾಯಿ ಬಾಬಾ, ಡೂ ನಾಟ್ ವರಿ ಅಂತ ಬರ್ತಾ ಇದೆ ರಶ್ಮಿ. ಅರ್ಪಿತಾ, ಊರ ಹೆಸರು ಹೇಳಿಲ್ಲ, 109 ಕೇಳಿದ್ದಾರೆ. ಅರ್ಪಿತಾ ಅವರೇ, ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಯುವರ್ ಮೈಂಡ್ ವಿಲ್ ಬಿ ಪ್ಯೂರಿಫೈಡ್ ಬೈ ರಿಮೆಂಬರಿಂಗ್ ಶ್ರೀ ಸಾಯಿ. ಸಾಯಿ ಬಾಬಾಸ್ ಬ್ಲೆಸ್ಸಿಂಗ್ ಆರ್ ಆಲ್ರೆಡಿ ವಿತ್ ಯು. ಗುಡ್ ಡೀಡ್ಸ್ ಆಫ್ ಯುವರ್ ಫಾದರ್ ವಿಲ್ ಹೆಲ್ಪ್ ಯು. ನೋಡೋಣ ಪಿತಾ, ಬಾಬಾ ಏನು ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸು ಮತ್ತು ಬುದ್ಧಿ ಸ್ವಚ್ಛವಾಗುತ್ತಂತೆ ಸಾಯಿ ನಾಮ ನೆನೆಸ್ಕೊಂಡಾಗ. ಸಾಯಿ ಬಾಬಾ ಬ್ಲೆಸ್ಸಿಂಗ್ ನಿಂಗೆ ಆವಾಗಲೇ ಇದೆ. ನಿಮ್ಮ ತಂದೆ ಒಳ್ಳೆತನದಿಂದ ನಿನಗೆ ಯಶಸ್ಸು ಸಿಗ್ತಾ ಇದೆ ಅಂತ ಬರ್ತಾ ಇದೆ. ಅವಿನಾಶ್ ಅವರು 174 ಕೇಳಿದ್ದಾರೆ, ಊರು ಹೇಳಿಲ್ಲ. 174 ಯು ವಿಲ್ ಫೀಲ್ ಬ್ಯಾಡ್ ಡ್ಯೂ ಟು ಫಾಲ್ಸ್ ಚಾರ್ಜಸ್, ಸ್ಟಿಲ್ ರಿಮೆಂಬರ್ ಶ್ರೀ ಸಾಯಿ, ಮೈಂಡ್ ವಿಲ್ ಬಿ ಡಿಸ್ಟರ್ಬ್ಡ್, ಯು ವಿಲ್ ವರಿ ಅಬೌಟ್ ಯುವರ್ ಚಿಲ್ಡ್ರನ್ ಅಂತ ಬರ್ತಾ ಇದೆ. ಏನಪ್ಪ ಬಾಬಾ ಎಲ್ಲ ನೆಗೆಟಿವ್ ಹೇಳಿದ್ದಾರೆ ಅಂತ ಅಂದ್ಕೋಬೇಡಿ. ಆ ನೆಗೆಟಿವ್ ಹೇಳಿದ್ರು ಕೂಡ ಆ ನೆಗೆಟಿವಲ್ಲಿ ಪಾಸಿಟಿವಿಟಿ ಇಟ್ಟು ನಾನು ಇದ್ದೀನಿ ಅಂತ ಬಾಬಾ ಪ್ರೂವ್ ಮಾಡ್ತಾರೆ.
ನೆಕ್ಸ್ಟ್ ಕಾವ್ಯ ಶಿರಗುಪ್ಪ 136 136 ಶಿರಗುಪ್ಪದಿಂದ ಕಾವ್ಯ ಅವ್ರು ಕೇಳಿದ್ದಾರೆ. ನೋಡೋಣ ಕಾವ್ಯ ಏನು ಹೇಳ್ತಾ ಇದ್ದಾರೆ. ನಿನ್ನ ಸಮಸ್ಯೆ ನಿನ್ನಲ್ಲಿದೆ. ಡೊನೇಟ್, ಅದರ್ವೈಸ್ ವಿಲ್ ಫೈಂಡ್ ಎ ವೇ, ನಾಟ್ ಎ ಫೈಂಡ್ ಎ ವೇ. ಯು ವಿಲ್ ನಾಟ್ ಫೈಂಡ್ ದ ರಿಲಿಜಿಯಸ್ ಥಿಂಗ್ ಪ್ಲ್ಯಾಂಡ್ ಇನ್ ದ ಪಾಸ್ಟ್, ಪರ್ಫಾರ್ಮ್ ದೆಮ್ ಅಟ್ ಒನ್ಸ್, ದೇರ್ ಬೈ ಆಲ್ ಥಿಂಗ್ಸ್ ಬಿ ಕಂಪ್ಲೀಟೆಡ್. ದಾನ ಮಾಡುವಂತ ಬರ್ತಾ ಇದೆ. ₹1 ಇರ್ಬೋದು, ಒಬ್ರಿಗೆ ಊಟ ಕೊಡೋದಾಗಿರ್ಬೋದು. ಅದ ಯು ವಿಲ್ ನಾಟ್ ಹ್ಯಾವ್ ಡನ್ ರಿಲಿಜಿಯಸ್, ಯು ಹ್ಯಾವ್ ನಾಟ್ ಡನ್ ದ ರಿಲಿಜಿಯಸ್ ಥಿಂಗ್ಸ್. ಈಗ ಕರ್ಮಗಳನ್ನು ನೀವು ಮಾಡಬೇಕು. ನಾವು ರಿಲಿಜಿಯಸ್ ಇಲ್ಲದೇ ಮಾಡೋಕ್ಕಾಗಲ್ಲ. ನೀನು ರಿಲಿಜಿಯನ್ ಮಾರ್ಗ ಬಿಟ್ಟು ಹೋಗ್ತಾ ಇದೆಯಾ, ಸೊ ರಿಲಿಜಿಯಸ್ ಆಗಿ ಮಾಡ್ಬೋದು. ದೇರ್ ಬೈ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ ಅವರೇ, ಕಾವ್ಯ ಅವರೇ. ಉಮೇಶ್ ಬಂಟ್ವಾಳ್ 111 ಕೇಳಿದ್ದಾರೆ. ಮತ್ತು ಉಮೇಶ್ ಅವರೇ ಹೇಳ್ತೀನಿ ಏನಿದೆ ಅಂತ. ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ಯು ವಿಲ್ ಬಿ ಇನ್ ದ ಕಂಪನಿ ಆಫ್ ಸೈಂಟ್ಲಿ ಪರ್ಸನ್ಸ್, ಯು ವಿಲ್ ರಿಯಲೈಸ್ ಯುವರ್ ಮಿಸ್ಟೇಕ್ಸ್, ಯು ವಿಲ್ ಗೆಟ್ ಹ್ಯಾಪಿನೆಸ್ ಬೈ ದ ಮದರ್ ಡ್ಯೂ ಟು ದ ಬ್ಲೆಸ್ಸಿಂಗ್ಸ್ ಆಫ್ ಸಾಯಿ ಬಾಬಾ, ದಿಲ್ ವಿಲ್ ಬಿ ಹ್ಯಾಪಿನೆಸ್ ಅರೌಂಡ್ ಎವ್ರಿವೇರ್. ಡೊನೇಟ್ ಫುಡ್ ಅಂತ ಬರ್ತಾ ಇದೆ. ಊಟವನ್ನು ಕೊಡಿ. ನೀವು ಸಂತರ ಸಂಘದಲ್ಲಿ ಇರ್ತೀರಾ, ನಿಮ್ಮ ಮಿಸ್ಟೇಕ್ ನಿಮ್ಗೆ ಅರಿವಾಗುತ್ತೆ. ನಿಮಗೆ ತಾಯಿಯಿಂದ ಸಂತೋಷ ಬರ್ತಾ ಇದೆ. ಬಾಬಾ ಬ್ಲೆಸ್ಸಿಂಗ್ ಯಾವಾಗಲೂ ಇದೆ ಉಮೇಶ ನಿಮಗೆ ಅಂತ ಬರ್ತಾ ಇದೆ. ರಾಜು ಆಚಾರ್, ಊರು ಹೇಳಿಲ್ಲ, ಮೋಸ್ಟ್ಲಿ ರಾಜು ಆಚಾರ್ ಬಳ್ಳಾರಿಯವರಿದ್ದರು, ಅವ್ರು ಹೇಳ್ಬೋದು ನನಗೆ ಗೊತ್ತಿಲ್ಲ. 666 ರಾಜು ಆಚಾರ್ ಅವರು. ನೋಡೋಣ ರಾಜು ಆಚಾರ್. ವೈ ಡು ಯು ಬ್ಲೇಮ್ ಸಾಯಿ ಫಾರ್ ನಥಿಂಗ್, ಬ್ಲೇಮ್ ಯುವರ್ ಡೀಡ್ಸ್, ಬಿ ಎಂಬಲ್ ಟು ಶ್ರೀ ಸಾಯಿ, ಪ್ರೀವಿಯಸ್ ಲಾಸ್ ಬಿ ರಿಕವರ್ಡ್. ನಮ್ಮದಲ್ಲದ ಒಂದು ಕಾರ್ಯಕ್ಕೆ ದೇವರನ್ನು ಯಾಕೆ ಹೊಣೆ ಮಾಡೋದು? ದೇವರು ನಮ್ಮ ಜೀವನದಲ್ಲಿ ಇರಲ್ಲ, ಪ್ರಾರ್ಥನೆ ಒಂದೇ ಮಾಡ್ತೀವಿ. ನೀವು ಯಾಕೆ ನೀನು ತಪ್ಪು ಮಾಡಿಬಿಟ್ಟು ದೇವರನ್ನು ದೂಷಿಸ್ತಾ ಇದೆಯಾ? ನಿನ್ನ ಒಂದು ಕೃತ್ಯದಿಂದ ಆ ಥರ ನಿನಗೆ ಆಗ್ತಾಯಿದೆ ಸಫರಿಂಗು. ಬಿ ಹಂಬಲ್ ಅಂತ ಬರ್ತಾ ಇದೆ. ನಾವು ಯಾವತ್ತಿಗೂ ಯಶಸ್ಸು ಬಂದರೆ, ನಾವು ದುಃಖ ಬಂದರೆ ದೇವರು ಅಂತ ಹೇಳೋದು ಮನುಷ್ಯ ಸ್ವಭಾವ, ಅದನ್ನು ಬಿಡಬೇಕು. ಪ್ರೀವಿಯಸ್ ಲಾಸ್ ವಿಲ್ ಬಿ ರಿಕವರ್ಡ್ ಅಂತ ಬರ್ತಾ ಇದೆ. ಮಮತಾ ಕೋಲಾರಿಂದ 119 ಕೇಳಿದ್ದಾರೆ. ಮಮತಾ ಅವರೇ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ. ಕೀಪ್ ಯುವರ್ ಮೈಂಡ್ ಕೂಲ್, ದ ಸರ್ಕಮ್ಸ್ಟಾನ್ಸಸ್ ವಿಲ್ ಇಂಪ್ರೂವ್ ಆಟೋಮೆಟಿಕಲಿ, ಯು ವಿಲ್ ಹ್ಯಾವ್ ಟು ಟ್ರಾವೆಲ್, ನ್ಯೂ ಥಿಂಗ್ಸ್ ವಿಲ್ ಬಿ ಇನ್ವಾಂಟೆಡ್. ನಿನ್ನ ಮನಸ್ಸು ಕೂಲಾಗಿ ಇಟ್ಕೋಬೇಕಂತೆ ಮಮತಾ. ನಮ್ಮ ಕೆಲಸ ಆಗಿಲ್ಲ ಅಂದರೆ ಹಾರಾಟ ಜಾಸ್ತಿ ಅಲ್ವಾ, ಆದ್ದರಿಂದ ನೀವು ಟ್ರಾವೆಲ್ ಮಾಡ್ತೀಯ, ಆಟೋಮೆಟಿಕಲಿ ಎಲ್ಲ ಸರ್ಕಮ್ಸ್ಟಾನ್ಸಸ್ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ಸೊ ಎಲ್ಲರದ್ದು ಹೇಳಿದ್ದೀನಿ. ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ನನಗೂ ಸಹ ಕಾರ್ಪೊರೇಟ್ ಒಂದು ಕೆಲಸ ಇರೋದರಿಂದ ಅವಸರವಾಗಿ ಮಾಡ್ತೀನಿ ಅಂತ ತಿಳ್ಕೊಬೇಡಿ. ಖಂಡಿತ ಮೊದಲಿನ ಗಮನ ಕೊಡೋಕ್ಕಾಗ್ತಾಯಿಲ್ಲ, ಬಟ್ ಕೊಡೋಣ. ಕೆಲವರು ರವಿವಾರ ಇಟ್ಕೊಳ್ಳಿ ಅಂತ ಇದ್ದಾರೆ, ರವಿವಾರ ಗುರುವಾರ ಅಲ್ಲ, ಆದ್ದರಿಂದ ರವಿವಾರ ಇಟ್ಕೊಳಕ್ಕಾಗ್ತಾಯಿಲ್ಲ. ನನಗೆ ಒಂದು ಸಿಕ್ಕ ಸಮಯದಲ್ಲಿ ಚಿಕ್ಕವಾದ ಸೇವೆ ಸಹಾಯ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮತ್ತು ನೆಕ್ಸ್ಟ್ ವೀಕ್ ಸಿಗೋಣ. ಸಾಯಿರಾಮ್.